ಭಾರತದ ಅತಿದೊಡ್ಡ ಸಮಗ್ರ ಆರೋಗ್ಯ ಸೇವಾ ಪೂರೈಕೆದಾರರಲ್ಲಿ ಒಂದಾದ ಆಸ್ಟರ್ ಡಿಎಂ ಹೆಲ್ತ್ ಕೇರ್ ಡಾಕ್ಟರ್ ರಮೇಶ್ ನಿಮ್ಮಗಡ್ಡ ಕ್ಯಾನ್ಸರ್ ಫೌಂಡೇಶನ್ ಮೂಲಕ ಪ್ರಿಸಿಷನ್ ಆಂಕಾಲಜಿ ಕ್ಲಿನಿಕ್ಗಳು, ಆಸ್ಟರ್ ಕ್ಯಾನ್ಸರ್ ಗ್ರಿಡ್ ಮತ್ತು ಆಂಕೋ ಕಲೆಕ್ಸ್ ಎಂಬ 3 ಅತ್ಯಾಕರ್ಷಕ ಕಾರ್ಯಕ್ರಮಗಳನ್ನು ಹೊರತಂದಿದೆ. ಇದು ಆಸ್ಟರ್ ಕ್ಯಾನ್ಸರ್ ಸಮಾವೇಶ 2024ರಲ್ಲಿ ಪ್ರದರ್ಶಿಸಲಾದ ಭಾರತದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿನ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಈ ಕಾರ್ಯಕ್ರಮ ಕ್ಯಾನ್ಸರ್ ಆರೈಕೆ ಮತ್ತು ಚಿಕಿತ್ಸೆಯಲ್ಲಿ ಇತ್ತೀಚಿನ ಪ್ರಗತಿಯನ್ನು ಚರ್ಚಿಸಲು ಪ್ರಮುಖ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆಂಕೋಲಾಜಿಸ್ಟ್ಗಳು, ಸಂಶೋಧಕರು ಮತ್ತು ಉದ್ಯಮ ತಜ್ಞರನ್ನು ಒಟ್ಟುಗೂಡಿಸಿತು. ಪ್ರಿಸ್ಟ್ PRISM ಘನ ಕ್ಯಾನ್ಸರ್ಗಳಲ್ಲಿ ನಿಖರತೆ ಎಂಬ ವಿಷಯವು ಕ್ಯಾನ್ಸರ್ ಅನ್ನು ನಿಭಾಯಿಸುವಲ್ಲಿ ನಿಖರ ಔಷಧದ ಮಹತ್ವವನ್ನು ಒತ್ತಿ ಹೇಳಿತು. ಡಾಕ್ಟರ್ ರಮೇಶ್ ನಿಮ್ಮೆಗಡ್ಡ ಕ್ಯಾನ್ಸರ್ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಆಂಕೋ ಕಲೆಕ್ಟ್ ಸಾಫ್ಟ್ವೇರ್ ಅನ್ನು ಬೆಂಗಳೂರಿನ ಎಲ್ಲ ಆಸ್ಟರ್ ಆಸ್ಪತ್ರೆಗಳಲ್ಲಿ ಪ್ರಾರಂಭಿಸಲಾಯಿತು ಮತ್ತು ಆಂಕೋಲಾಜಿ ಡೇಟಾ ನಿರ್ವಹಣೆಯಲ್ಲಿ ಉತ್ತಮ ಬದಲಾವಣೆ ತರುವ ಭರವಸೆ ನೀಡುತ್ತದೆ. ಇದು ಎಲ್ಲ ರೋಗಿಯ ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ಕೇಂದ್ರೀಕರಿಸುವ ಮೂಲಕ ಸಮಗ್ರ ಫಲಿತಾಂಶ ವಿಶ್ಲೇಷಣೆಗೆ ಅನುವು ಮಾಡಿಕೊಡುವ ಏಕರೂಪದ ಡೇಟಾಬೇಸ್ ಅನ್ನು ರಚಿಸುತ್ತದೆ. ಅಲ್ಲದೆ ವೈದ್ಯರಿಂದ ಪುರಾವೆ ಆಧಾರಿತ ಚಿಕಿತ್ಸೆಯನ್ನು ಖಚಿತಪಡಿಸುತ್ತದೆ. ಆಸ್ಟರ್ ಡಿಎಂ ಹೆಲ್ತ್ ಕೇರ್ನ ಸ್ಥಾಪಕ ಮತ್ತು ಅಧ್ಯಕ್ಷ ಡಾಕ್ಟರ್ ಆಜಾದ್ ಮೊಫೆನ್ ಕ್ಯಾನ್ಸರ್ ಆರೈಕೆಯಲ್ಲಿ ನವೀನ ಚಿಕಿತ್ಸೆಗಳು ಮತ್ತು ಅನುಷ್ಠಾನವನ್ನು ವೇಗಗೊಳಿಸಲು ನಾವು ವಿಶ್ವ ಪ್ರಸಿದ್ಧ ಆಂಕೋಲಾಜಿಸ್ಟ್ಗಳು, ಸಂಶೋಧಕರು, ಸಂಶೋಧನಾ ಸಂಸ್ಥೆಗಳು ಮತ್ತು ಪ್ರಮುಖ ಫಾರ್ಮ್ ಮತ್ತು ಬಯೋಟೆಕ್ ಕಂಪನಿಗಳೊಂದಿಗೆ ಕೈಜೋಡಿಸುತ್ತಿದ್ದೇವೆ. ನವೀನ ಪರಿಹಾರಗಳು ಮತ್ತು ಕಾರ್ಯತಂತ್ರದ ಸಹಯೋಗಗಳ ಮೂಲಕ ಕ್ಯಾನ್ಸರ್ ಸಂಶೋಧನೆ ಮತ್ತು ಆರೈಕೆಯಲ್ಲಿ ಭಾರತವನ್ನು ಜಾಗತಿಕ ಮುಂಚೂಣಿಯಲ್ಲಿ ನಿಲ್ಲಿಸುವುದು ನಮ್ಮ ಗುರಿಯಾಗಿದೆ. ಕ್ಯಾನ್ಸರ್ ಚಿಕಿತ್ಸೆಗಾಗಿ ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಬದ್ಧವಾಗಿರುವ ಅತ್ಯಾಧುನಿಕ ಸೌಲಭ್ಯವಾದ ಆಸ್ಟರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಈ ಮಿಷನ್ ಕೇಂದ್ರ ಬಿಂದುವಾಗಿದೆ. ಆಸ್ಟರ್ ಯಾವಾಗಲೂ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ. ರೋಗಿಗಳ ಅನುಕೂಲಕ್ಕಾಗಿ ಇತ್ತೀಚಿನ ವೈದ್ಯಕೀಯ ಆವಿಷ್ಕಾರಗಳನ್ನು ಅಳವಡಿಸಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ. ಬೆಂಗಳೂರಿನ ಆಸ್ಕರ್ ವೈಟ್ಫೀಲ್ಡ್ನಲ್ಲಿ ಹೊಸದಾಗಿ ಪ್ರಾರಂಭಿಸಲಾದ ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾನ್ ರೇಡಿಯೇಷನ್ ಥೆರಪಿಯಂತಹ ಹೊಸ ತಂತ್ರಜ್ಞಾನಗಳು ಮತ್ತು ವಿಧಾನಗಳನ್ನು ಕಾರ್ಯಗತಗೊಳಿಸುವಲ್ಲಿ ಸಂಸ್ಥೆ ನಿರ್ಣಾಯಕವಾಗಲಿದೆ. ಈಗ ನಮಗೆ ತಿಳಿದಂಗೆ ಕ್ಯಾನ್ಸರ್ ಅನ್ನೋದು ಜನ ಮಾರಣಾಂತಿಕ ರೋಗ ಅನ್ಕೊತಾರೆ, ಬಟ್ ಈಗ ಆಗಲ್ಲ. ಡಯಾಬಿಟಿಸು, ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಗಿಂತ ಕ್ಯಾನ್ಸರಿಗೆ ಕ್ಯೂರಬಲ್ಲು. ಆದರೆ ಇದಕ್ಕೆ ಕಂಪ್ಲೀಟ್ ಕ್ಯಾನ್ಸರ್ ಕೇರ್ ಅಂದರೆ ಈಗ ಎಲ್ಲ ಇಂಟರ್ನ್ಯಾಷನಲ್ ತಂತ್ರಜ್ಞಾನ ನಮ್ಮ ಇಂಡಿಯಾದೊಳಗಡೆ ಅವೈಲೇಬಲ್ ಇದೆ. ಸೊ ನಮ್ಮ ಆಸ್ಟರ್ ಸಂಸ್ಥೆ ಈಗ ನಿಮಗೆ ತಿಳಿದಿರೋ ಹಾಗೆ ಈಗ ಇಂಡಿಯಾದಲ್ಲಿ 2ನೇ ಹೆಚ್ಚು ಸಂಸ್ಥೆ ಆಗ್ತಾಯಿದೆ. ಇದರೊಳಗಡೆ ಈಗ ಏನಾಗಿದೆ ಇವತ್ತು ಅಂದರೆ ನಾವು ಆಸ್ಟರ್ ಕ್ಯಾನ್ಸರ್ ಗ್ರಿಡ್ ಅಂತ ಎಲ್ಲ ಆಸ್ಟರ್ ಸಂಸ್ಥೆ ಇಂಡಿಯಾದಲ್ಲಿರೋದನ್ನ ನೆಟ್ವರ್ಕ್ ಮಾಡಿಬಿಟ್ಟು ಕ್ಯಾನ್ಸರ್ದು ಒಂದು ಕಾಮನ್ ಪ್ರೋಟೋಕಾಲ್ ಇವತ್ತು ಲಾಂಚ್ ಮಾಡಿದ್ದೀವಿ. ಈಗ ಮೊದಲಾದ್ರೆ ಏನಾಗ್ತಿತ್ತು, ಕ್ಯಾನ್ಸರು ಕೀಮೋ ಕೊಡೋದು ಒಂದೇ, ಕಾರ್ಪೆಟ್ ಬ್ರಾಂಬಿಂಗ್ ಅಂತ ಹೇಳ್ತಾ ಇದ್ವಿ. ಈಗ ಆ ಥರ ಇಲ್ಲ. ಈಗೆಲ್ಲ ಪ್ರಿಸಿಷನ್ ಅಂದರೆ ಟಾರ್ಗೆಟ್ ಮಾಡಿ ಮಾಡೋದು. ಅದಕ್ಕೆ ಆಸ್ಟರ್ ಪ್ರಿಸಿಷನ್ ಕ್ಲಿನಿಕ್ ಅಂತ ನಮ್ಮ ಅಮೆರಿಕ ಸಂಸ್ಥೆ, ಯುರೋಪ್ ಸಂಸ್ಥೆ ಜೊತೆ ಕೊಲಾಬ್ರೇಷನ್ ಮಾಡಿ ಸ್ಟಾರ್ಟ್ ಮಾಡಿದ್ದೀವಿ. 3ನೇದು ನಮ್ಮದು ಎಲ್ಲ ಆಸ್ಟರ್ ಸಂಸ್ಥೆನ ನಾವು ನಮ್ಮ ಆಂಕೋ ಕಲೆಕ್ಟ್ ಅಂತ ನೆಟ್ವರ್ಕ್ ಮಾಡಿಬಿಟ್ಟು ಕಾಮನ್ ಡೇಟಾಬೇಸ್, ಈಗ ಈ ಥರ ಕ್ಯಾನ್ಸರ್ ಇದ್ದರೆ ಈ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಎಷ್ಟು ಕ್ಯೂರು ಆ ಥರ ಅಂತ. ಸೊ ಇವತ್ತು ಇದನ್ನೆಲ್ಲ ಸಂಸ್ಥೆನ ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ಚೇರ್ಮನ್ ಸರು ಡಾಕ್ಟರ್ ಆಜಾದ್ ಮೊಫೆನ್ ಸರು, ಡಾಕ್ಟರ್ ಝೇಬಾ ಇದಕ್ಕೆ ಫುಲ್ ಸಪೋರ್ಟ್ ಮಾಡಿ ಇದಕ್ಕೆ ಬೆಸ್ಟ್ ತಂತ್ರಜ್ಞಾನ ಎಲ್ಲ ತಂದು ಈಗ ಅಷ್ಟೇನು ಮಾಡಿದ್ದೀವಿ. ಸುಮಾರು 100 ಕ್ಯಾನ್ಸರ್ ತಜ್ಞರು ಜಾಯ್ನ್ ಆಗಿ ಇದೊಂದು ಮಾಡಿದ್ದೀವಿ. We're very proud today with the launch of the Aster Cancer Grid, the Precision Clinic and Onco Collect. This is a huge milestone for cancer care in India. We are changing the complete landscape with the guidance of Dr. Som, the entire team over here, and a robust set of clinicians. We are giving hope back to cancer patients. There was a time during which, like Dr. Som said, cancer used to be a death sentence. That is not the case anymore. Cancer can be a chapter in your life, but not your whole story. It is a word, not a sentence anymore. We are very, very proud because we have gotten collaborations. We are partnering with the best minds, not only in India, but in the entire world, from the West, from the US, from Europe. And we're bringing together like-minded people who are very aligned in our mission and vision to bring accessible, affordable, quality and cutting-edge cancer care to our people in India. ಎಲ್ಲರಿಗೂ ನಮಸ್ಕಾರ. ಈಗ ನಹಿ ಜ್ಞಾನೇನ ಸದೃಶಂ ಅಂದರೆ ಜ್ಞಾನಕ್ಕಿಂತ ಮಿಗಿಲಾದದ್ದಿಲ್ಲ ಅಂತ ಇದೆ
ಒಂದು ಮಾತು ಅಂದರೆ ಜ್ಞಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜ್ಞಾನದ ಜೊತೆಗೆ ಕೊಲ್ಯಾಬರೇಷನ್ ಅಂದರೆ ಸಹಕರಿಸೋದು ಮುಖ್ಯ. ನಾನು ಒಬ್ಬನೇ ಎಲ್ಲ ಮಾಡ್ತೀನಿ ಅನ್ನೋ ವರ್ಲ್ಡ್ ಅಲ್ಲ ಈಗ. ಹಾಗಾಗಿ ಸಹಕಾರ ಬೇಕು, ಎಲ್ಲರ ಕೊಲ್ಯಾಬರೇಷನ್ ಬೇಕು. ಹಾಗಾಗಿ ಈಗ ನಾವು ಆಸ್ಟರ್ ಕ್ಯಾನ್ಸರ್ ಕಾನ್ಕ್ಲೇವಲ್ಲಿ ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ 2 ಥಿಂಗ್ಸ್. ಒನ್ ಈಸ್ ನಾಲೆಡ್ಜ್, ಅನದರ್ ಈಸ್ ಕೊಲ್ಯಾಬರೇಷನ್. ಹಾಗೆ ಡಾಕ್ಟರ್ ಜಬಾ ಮೊಪ್ಪನ್ ಮತ್ತು ಡಾಕ್ಟರ್ ಸೋಮಶೇಖರ್ ಅವರು ಹೇಳಿದಾಗೆ ಇದೊಂದು ಯುನೀಕ್ ಕಾನ್ಫಿಗರೇಷನ್ ಅಂತ ಹೇಳ್ಬೋದು, ವೇರ್ ನಾಲೆಡ್ಜ್ ಮೀಟ್ಸ್ ಕೊಲ್ಯಾಬರೇಷನ್. ವಿತ್ ದ್ಯಾಟ್ ವಿ ಕ್ಯಾನ್ ಅಚೀವ್ ಎ ಲಾಟ್. ಅದರಿಂದ ನಾವು ತುಂಬ ಸಾಧನೆಗಳನ್ನು ಮಾಡ್ಬೋದು. ಹಾಗಾಗಿ ಜ್ಞಾನವೂ ಮುಖ್ಯ ಮತ್ತು ಸಹಕಾರವೂ ಮುಖ್ಯ. ಅದನ್ನು ನಾವು ಈ ಆಸ್ಟರ್ ಕ್ಯಾನ್ಸರ್ ಕಾನ್ಕ್ಲೇವಲ್ಲಿ ಇವತ್ತು ಇನಾಗ್ರೇಟ್ ಮಾಡಿದ್ದೇವೆ. ನಾವು ಆಸ್ಟ್ರಲ್ಲಿ ಇವಾಗ ಆನ್ಕಾಲಜಿ ಟ್ರೀಟ್ಮೆಂಟ್ ಅಂದರೆ ನಿಮಗಂತೂ ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು, ಅದರಲ್ಲಿ ಟೆಕ್ನಾಲಜಿ ಮಾತ್ರ ಅಲ್ಲ, ಒಳ್ಳೆ ಕ್ಲಿನಿಷಿಯನ್ಸ್ ಇರಬೇಕು. ಇನ್ ದ್ಯಾಟ್ ನೀವು ನೋಡಿದ್ರೆ ಒನ್ ಆಫ್ ದ ಬೆಸ್ಟ್ ಕ್ಲಿನಿಷಿಯನ್ಸ್ ಡಾಕ್ಟರ್ ಸೋಮಶೇಖರ್, ಡಾಕ್ಟರ್ CN ಪಾಟೀಲ್, ಡಾಕ್ಟರ್ ಬೆಲಿಯಪ್ಪ ಆಗಲಿ, ರೇಡಿಯೇಷನ್ ಆಗಲಿ, ಇದು 3 ಜನನೂ ಸೇರಿಕೊಂಡು ಆ ಟ್ರೀಟ್ಮೆಂಟ್ ಕೊಡಬೇಕು. ಒಂದು ಪೇಷಂಟ್ ಬೇಕಂದರೆ, ಪೇಷಂಟಿಗೆ ಅವ್ರ ಟ್ರೀಟ್ಮೆಂಟ್ ಒಳ್ಳೆ ಟ್ರೀಟ್ಮೆಂಟ್ ಬೇಕಂದರೆ 3 ಅಲೈನ್ ಆಗಿರಬೇಕು. ಅದರಲ್ಲಿ ನೀವು ನೋಡಿದ್ರೆ ನಮ್ಮ ಇದರಲ್ಲಿ ಆಸ್ಟ್ರಲ್ಲಿ ಆ ಥರ ಮಲ್ಟಿ ಡಿಸಿಪ್ಲಿನರಿ ಟೀಮ್ ನೋಡಿಕೊಂಡು ಇದು ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಆ್ಯಂಡ್ ವಿ ಹ್ಯಾವ್ ಎಲ್ಲ ಹಾಸ್ಪಿಟಲ್ ಕಡೆ, ನಾವು 19 ಹಾಸ್ಪಿಟ್ಲ್ ಇದೆ ಇಂಡಿಯಾ ಕಡೆ. ಆ 19 ಹಾಸ್ಪಿಟ್ಲಲ್ಲಿ ಎಲ್ಲ ಆನ್ಕಾಲಜಿಸ್ಟು ಮತ್ತು ಸರ್ಜನ್ಸು ಮತ್ತು ರೇಡಿಯೇಷನ್ ಆನ್ಕಾಲಜಿಸ್ಟ್ ಸೇರಿಕೊಂಡು ಕ್ಯಾನ್ಸರ್ ಗ್ರಿಡ್ ಅಂತ ಮಾಡಿದ್ದೀವಿ. ಅವರು ಅದರಲ್ಲಿ ಪೋಸ್ಟ್ ಮಾಡ್ತಾರೆ ಪೇಷಂಟ್ ಸರ್ವೈವಲ್ ರೇಟ್ ಎಷ್ಟಿದೆ, ಎಷ್ಟೊಂದು ಇದು ಟ್ರೀಟ್ಮೆಂಟ್ ಒಳ್ಳೆಯದಾಗಿದೆಯಾ ಇಲ್ಲ ಅಂತ. ಅದು ನೋಡಿಕೊಂಡು ಅದಕ್ಕೆ ನಾವು ಕ್ಯಾನ್ಸರ್ ಗ್ರಿಡ್ ಅಂತ ಮಾಡಿದ್ದೀವಿ. ಸೊ ಯಾವುದೋ ಟೆಕ್ನಾಲಜಿ ಇರಲಿ, ನಾವು ಫಸ್ಟ್ ನೋಡೋದು ಪೇಷಂಟ್ ಬೆನಿಫಿಟ್. ಅದು ನೋಡಿಕೊಂಡು ನಾವು ಆದಷ್ಟು ಏನೇನು ಟ್ರೀಟ್ಮೆಂಟ್ ಕೊಡಬೇಕು, ಎಲ್ಲೆಲ್ಲಿ ಪೇಷಂಟ್ಗೆ ಇದು ಸಹಾಯ ಮಾಡಬೇಕು ಅದು ಮಾಡ್ತೀವಿ.